ರಾಜಕೀಯ ಅಥವಾ ಇಲ್ಲಿ ಆಗ್ತಾ ಇರುವಂತಹ ಒಂದು ಸರ್ಕಸ್ ಇದೆಲ್ಲದ್ರ ಬಗ್ಗೆನೂ ಕೂಡ ಕೆಲವೊಂದಷ್ಟು ಜನ ಪ್ರಮುಖರು ಕೂಡ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸೊ ರಾಜಕೀಯ ಕ್ರಾಂತಿ ಮಾಡಿರೋ ಬಗ್ಗೆ ನಟ ಉಪೇಂದ್ರ ಅವರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ನಮ್ಮ ಜೊತೆಗೆ ಮಾತನಾಡಿದ್ರೆ ಟಿವಿ ನೈನ್ ಜೊತೆಗೆ ಮಾತನಾಡಿ ಸಂತಸವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ವಿಜಯ್ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿದ್ರು. ಉಪೇಂದ್ರ ಅವರು ಏನು ಹೇಳ್ತಾರೆ ಬನ್ನಿ ನೋಡೋಣ. ರಾಜಕೀಯ ಹೋಗ್ಬೇಕು, ಪ್ರಜಾಕೀಯ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಒಂದಿಷ್ಟು ಜಾಗೃತಿ ಮೂಡಿಸುವಂತ ಕೆಲಸವನ್ನ ರಾಜಕಾರಣದಲ್ಲಿ ನಮ್ಮ ರಾಜ್ಯದಲ್ಲಿ ಮಾಡಿರ್ತಕ್ಕಂಥವ್ರು ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಈಗ ಒಂದಿಷ್ಟು ಕಾರಣಗಳಿಗೆ ಅವ್ರನ್ನ ಮತ್ತೆ ಮಾತಾಡ್ಸುವಂತ ಸಂದರ್ಭ. ಸರ್, ಸದ್ಯಕ್ಕೆ ಈ ರೀತಿಯ ಒಂದು ಯೋಚನೆಗಳನ್ನ ಇಟ್ಕೊಂಡೇನೋ ನೀವು ರಾಜಕಾರಣಕ್ಕೆ ಬಂದ್ರಿ, ಬಟ್ ಈಗ ಸದ್ಯಕ್ಕೆ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ತಮಿಳುನಾಡಿನಲ್ಲಿ ಒಬ್ಬ ಸೂಪರ್ ಸ್ಟಾರ್ ವಿಜಯ್ ಅವರು ಒಂದು ದೊಡ್ಡ ಜಯನ ಸಾಧಿಸಿದ್ದಾರೆ, CM ಕೂಡ ಆಗ್ತಾ ಇದ್ದಾರೆ. ಸೊ ಫಸ್ಟ್ ನಿಮ್ಮ ರಿಯಾಕ್ಷನ್ ಏನು ಸರ್? ಅದಕ್ಕೆ ತುಂಬ ಸಂತೋಷ. ಏನಂದರೆ ಅವರು ಸಂಪೂರ್ಣವಾಗಿ ಎಲ್ಲ ಬಿಟ್ಟು ಬಂದು ಏನೇಳಿ ತುಂಬ ಸೀರಿಯಸ್ ಆಗಿ ತೊಗೊಂಡು ಇದನ್ನು ಇವತ್ತು CM ಆಗ್ತೀಯ ಅಂದರೆ ಒಂದು ನಿಜವಾದ ಒಂದು ಬದಲಾವಣೆಯ ಗಾಳಿ ಅಂತ ಹೇಳಬೇಕು. ನನಗೆಲ್ಲದಕ್ಕಿಂತ ಹೆಚ್ಚಿಗೆ ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ ತುಂಬ ಕುತೂಹಲ ಇದೆ. ಯಾವ ಥರ ಮಾಡ್ತಾರೆ, ಯಾವ ಥರ ಚೇಂಜಸ್ ತರ್ತಾರೆ. ಯಾಕಂದರೆ ಯಂಗ್ಸ್ಟರು ನೋಡೋಣ, ಅದಕ್ಕೆ ಕಾಯ್ತಾ ಇದ್ದೀನಿ ನಾನು. ತುಂಬ ಅಲ್ಲ, ಕೋಟ್ಯಾಂತರ ಜನರ ಹತ್ರ ನಾನು ಕಾಯ್ತಾ ಇದ್ದೀನಿ. ಈ ತಮಿಳುನಾಡಲ್ಲಿ ಈ ರೀತಿಯ ಒಂದು ದೊಡ್ಡ ಕ್ರಾಂತಿ ಬದಲಾವಣೆ ಆಗಲಿಕ್ಕೆ ಏನು ಕಾರಣ ಆಗಿರ್ಬೋದು ಅಂತ ನೀವು ಈ ಎಲ್ಲ ವ್ಯವಸ್ಥೆನ ಅನಲೈಸ್ ಮಾಡಿದಾಗ ಸರ್? ಇಲ್ಲ, ಹಾಗಲ್ಲ. ಇದು ಅವತ್ತಿಂದನೂ ಆಗಿದೆ, MGR ಅವ್ರ ಕಾಲದಿಂದನೂ ಆಗಿದೆ. ಅಲ್ಲಿ ತುಂಬ ಸಿನಿಮಾ ರಾಜಕೀಯದಲ್ಲಿ ತುಂಬ ಜನ ಬಂದಿದ್ದಾರೆ. ಜಯಲಲಿತಾ ಅವ್ರು ಬಂದಿದ್ದಾರೆ. ಆ ಥರ ನಮ್ಮಲ್ಲೂ ಬಂದಿಲ್ಲ ಅಂತಲ್ಲ, ಬಂದಿದ್ದಾರೆ. ಫುಲ್ ಪರಿಪೂರ್ಣ ಪಕ್ಷವಾಗಿ ಒಬ್ಬರು ಚೀಫ್ ಮಿನಿಸ್ಟರ್ ಆಗಿ ಆ ಥರ ಬಂದಿಲ್ಲ ಇಲ್ಲಿ. ಆ್ಯಕ್ಚುಲಿ ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ, ತುಂಬ ಆರ್ಟಿಸ್ಟ್ಗಳು ಪ್ರಯತ್ನ ಮಾಡಿ. ಅಂಬರೀಷರು ಏನೋ ಜೊತೆಲೇ ಇದ್ದರು, ಸಿನಿಮಾ ಆ ಕಡೆ ಈ ಕಡೆ ರಾಜಕೀಯದಲ್ಲಿದ್ದರು. ಆ ಥರ ಅಲ್ಲ, ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ. ಈಗೇನಂದರೆ ಎಲ್ಲ ಬಯಸ್ತಿರೋದು ಕಂಪ್ಲೀಟ್ ಬದಲಾವಣೆ, ತುಂಬ ಬಯಸ್ತಿದ್ದಾರೆ. ನನಗನ್ನಿಸ್ತಿರೋದು ಈಗ ಎಲ್ಲ ಯಂಗ್ಸ್ಟರ್ಸ್ಗಳು ಈ ಕಂಪ್ಲೀಟ್ ಬೇರೆನೇ ಬೇಕು ಅನ್ನೋ ಥರ ಬಯಸ್ತಿದ್ದಾರೆ. ನಾನು ಬೇರೆನೇ ಹೇಳ್ತಾ ಇದ್ದೀನಿ, ಆಗುತ್ತಿದ್ದು ಅಂತ. ಯೂಸಿಂಗ್ ಟೆಕ್ನಾಲಜಿ ಇದನ್ನೆಲ್ಲ ತರ್ಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಸರ್. ಈಗ ಅದೇ ಜಂಜಿ ಕ್ರಾಂತಿ ಆಗ್ತಾ ಇದೆ. ಸೊ ಒಂದು ಬದಲಾವಣೆ ತಮಿಳುನಾಡಲ್ಲಿ ಆಗಿದೆ. ಕರ್ನಾಟಕದಲ್ಲಿ ಅಂತಹ ಬದಲಾವಣೆ ಸಾಧ್ಯತೆಗಳು ಇದೆಯಾ ಅನ್ನೋವಂಥದ್ದನ್ನ ನೀವು ಅನಲೈಸ್ ಮಾಡಿ? ಖಂಡಿತ. ನಾನು ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಪ್ರಪಂಚ ಸಾಧ್ಯತೆ ಇದೆ. ಇದು ಆಗಲೇಬೇಕು ಆ್ಯಕ್ಚುಲಿ. ಯಾಕಂದರೆ ಎಲ್ಲದರಲ್ಲೂ ಬದಲಾವಣೆನೇ ಸತ್ಯ ಅಂತ ಹೇಳಿದ್ದೇನೆ. ಹೇಳಿ, ಬದಲಾವಣೆ ಯಾವುದು ನಿರಂತರವಾಗಿ ಆಗ್ತಾನೆ ಇರುತ್ತೆ. ಎಲ್ಲ ಫೀಲ್ಡಲ್ಲೂ ಬದಲಾವಣೆ ಆಗಿದೆ. ಅದೇ ಥರ ರಾಜಕೀಯ ರಂಗದಲ್ಲೂ ತುಂಬ ಬದಲಾವಣೆ ಆಗುತ್ತೆ, ಆಗ್ತಾ ಇದೆ. ತುಂಬ ದೊಡ್ಡದಾಗಿ ಬದಲಾವಣೆ ಆಗುತ್ತೆ ಇನ್ನು ಮುಂದೆ ನನ್ನ ಪ್ರಕಾರ. ಸರ್, ಈಗ ನೀವು ಕರ್ನಾಟಕ ಮಾತ್ರ ಅಲ್ಲ, ಎಲ್ಲ ಸೂಪರ್ ಸ್ಟಾರ್ಗಳ ಜೊತೆಗೆ ಸ್ಟಾರ್ಗಳ ಜೊತೆಗೆ ಒಡನಾಟ ಹೊಂದಿರ್ತಾರೆ. ವಿಜಯ್ ಅವ್ರನ್ನ ಯಾವತ್ತು ಭೇಟಿ ಮಾಡಿದ್ದಂಥದ್ದು, ಮಾತನಾಡಿದಂಥ ಆ ರೀತಿಯ ಸನ್ನಿವೇಶಗಳನ್ನ ನೆನಪಾಗ್ತಿದ್ಯಾ? ಅಥವಾ ಯಾವತ್ತಾರು ಅವ್ರು ಮಾತಾಡಿದ್ದು, ಅವ್ರ ಬಗ್ಗೆ ಕೇಳಿದ್ದು? ಏನಂದರೆ ಜ್ಯೋತಿಕಾ ಅವರು ಒಂದ್ಸತಿ ನಂಗೆ ತುಂಬ ಫೋನ್ ಮಾಡಿ ಗಿಲ್ಲಿ ಅಂತ ಒಂದು ಸಿನಿಮಾ ಮಾಡಿದ್ರು ಅವರು. ಅದರಲ್ಲಿ ಮೇಜರ್ ಒಂದು ಕ್ಯಾರೆಕ್ಟರ್ ಇತ್ತಲ್ಲ, ಪ್ರಕಾಶ್ ರಾಜ್ ಮಾಡಿದ್ರು. ಆಮೇಲೆ ಮಾಡಿ ಅಂತ ನಾನು ಮಾಡಲಿಲ್ಲ ಆ ಪಿಕ್ಚರ್ನ. ಆ ಟೈಮಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾಗಿತ್ತು. ಅದೇನೋ ಆ ಟೈಮಲ್ಲಿ ನನಗೆ ತುಂಬ ಬ್ಯುಸಿ ಇದ್ದೆ. ಪ್ಲಸ್ ಆಮೇಲೆ ಅದನ್ನೇನೋ ನನಗೆ ಆ ಕ್ಯಾರೆಕ್ಟರ್ ಮಾಡೋದಕ್ಕೆ ಮನಸ್ಸು ಬರಲಿಲ್ಲ, ಮಾಡಲಿಲ್ಲ ಅಷ್ಟೇ. ಸರ್, ಈಗ ಒಂದು ಫೈನಲ್ ಪ್ರಶ್ನೆ ಸರ್, ನಿಮ್ಮನ್ನು ಬಿಟ್ಟು ನಮ್ಮ ರಾಜ್ಯದಲ್ಲಿ ಸ್ಟಾರ್ಗಳು ಯಾರು ಪೊಲಿಟಿಷಿಯನ್ಸ್ ಆದರೆ ಅಥವಾ ಪೊಲಿಟಿಕಲಿ ಇನ್ವಾಲ್ವ್ ಆದರೆ ಬೆಟರ್ ಅಂತ ನಿಮ್ಗೊಂದು ಸಜೆಷನ್ ಸರ್ ಹೇಳೋದಾದ್ರೆ? ಅಲ್ಲ, ಯಾರು ಬೇಕಾದ್ರೆ, ಅಲ್ಲ, ಕ್ರೇಜ್ ಇರೋರು ಯಾರು ಬೇಕಾದ್ರೂ ಆಗ್ಬೋದು. ಆ ಥರ ಸಂದರ್ಭ ಇದೆ, ನೀವು ಟ್ರೈ ಮಾಡಿ. ಫೈನಲಿ ಸರ್, ವಿಜಯ್ ಅವರ ಈ ಜರ್ನಿ ಬಗ್ಗೆ? ಇಲ್ಲ, ಖಂಡಿತ ಒಂದೇನೋ ಒಂದು ಒಳ್ಳೆ ಡಿಸಿಷನ್ ಅದು ಆ್ಯಕ್ಚುಲಿ. ಏನಂದರೆ ಇದುವರೆಗೂ ನಾನು ಸಿನಿಮಾದಲ್ಲಿ ನಾನು ಮಾಡಿದ್ದೀನಿ. ನೆಕ್ಸ್ಟ್ ನಾನೇ ಜನಕ್ಕೆ ಮಾಡಬೇಕು ಅಂತ ಬಂದಿದ್ದಾರೆ, ವೆಲ್ಕಮ್ ಮೂವ್ ಅದು. ನಾನು ಅದೇ ಹೇಳ್ತೀನಲ್ಲ, ನೆಕ್ಸ್ಟ್ ಏನು ಮಾಡ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಆ್ಯಕ್ಚುಲಿ. ಬಿಕಾಸ್ ಅವ್ರು ಏನು ಮಾಡ್ತಾರೆ ಅನ್ನೋದು ಇನ್ನೊಂದಷ್ಟು ಜನಕ್ಕೆ ಇನ್ಫ್ಲೂಯೆನ್ಸ್ ಆಗುತ್ತೆ ಅದು. ಸೊ ಆ ಥರ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸನೂ ನನಗಿದೆ. ನೋಡೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.